ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಸ್ಟ್ರಾಲಜರ್ ವೀಕ್ಷಕ ಬಂಧುಗಳಿಗೆ ಪಂಡಿತ್ ರಾಜು ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು. ನೇರ ಸ್ಪಷ್ಟ ಸರಳ ಮಾರ್ಗದರ್ಶನವಾಗಿರುವ ಓಂ ಅಸ್ಟ್ರಾಲಜರ್ ಜ್ಯೋತಿಷ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವ ನಿಮ್ಮೆಲ್ಲರಿಗೂ ಶ್ರೀಕೃಷ್ಣನ ಕೃಪೆ ಮತ್ತು ಆಶೀರ್ವಾದ ಸದಾ ಇಲ್ಲಿ ನಿರತ ಶ್ರೀಕೃಷ್ಣನ ಪಾದಕ್ಕೆ ನಮಸ್ಕರಿಸುತ್ತಾ ಇಂದಿನ ಸಂಚಿಕೆಯನ್ನು ಆರಂಭ ಮಾಡೋಣ. ಇಂದಿನ ಸಂಚಿಕೆಯಲ್ಲಿ ದ್ವಾದಶ ರಾಶಿಯ ಫಲಾಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ದ್ವಾದಶ ರಾಶಿಯಲ್ಲಿ ಕನ್ಯಾ ರಾಶಿಯ ಫಲಾಫಲ ವಿಚಾರವನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕನ್ಯಾ ರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಬುಧ 3ನೇ ತಾರೀಕಿನವರೆಗೂ ದ್ವಿತೀಯದಲ್ಲಿ ಇರ್ತಕ್ಕಂಥದ್ದು. ದ್ವಿತೀಯದಲ್ಲಿರುವುದರಿಂದ ಸೌಕರ್ಯ ಸೌಲಭ್ಯಗಳು ಈ ತಿಂಗಳು ಸಿಗ್ತಕ್ಕಂಥದ್ದು. ಹಾಗೆ ದ್ವಿತೀಯಾಧಿಪತಿಯಾಗಿರ್ತಕ್ಕಂಥ ಶುಕ್ರ 8ನೇ ತಾರೀಕಿನವರೆಗೂ ವ್ಯಯಸ್ಥಾನದಲ್ಲಿದ್ದು 9ನೇ ತಾರೀಕಿಗೆ ಧನುಸ್ಥಾನಕ್ಕೆ ಬರ್ತಕ್ಕಂಥ ವಿಚಾರದಲ್ಲಿ ಹೂಡಿಕೆಯಿಂದ ನಷ್ಟ ಆಗತಕ್ಕಂಥದ್ದು, ಕುಟುಂಬದಿಂದ ಬೆಂಬಲ ಇಲ್ಲದೇ ಇರತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಹಾಗೆ ತೃತೀಯಾಧಿಪತಿಯಾಗಿರ್ತಕ್ಕಂಥ ಮಂಗಳ 26ನೇ ತಾರೀಕಿನವರೆಗೂ ದ್ವಿತೀಯದಲ್ಲೇ ಇರುವುದರಿಂದ ವರದಿಗಾರರಿಗೆ ಹಾಗೆ ಬರವಣೆ ಮಾಡತಕ್ಕಂಥವರಿಗೆ ಹಾಗೆ ಸಣ್ಣ ಪ್ರಯಾಣದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಪ್ರಯಾಣ ವಿಚಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಹಾಗೆ ಕ್ರೀಡೆಯ ವಿಚಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಹಾಗೂ ಸೋದರ ಸೋದರಿಯರ ವಿಚಾರದಲ್ಲಿ ಅನುಕೂಲ ಇರ್ತಕ್ಕಂಥದ್ದು, ಅನುಕೂಲ ಆಗ್ತಕ್ಕಂಥ ವಿಚಾರ. ಹಾಗೆ ಚತುರ್ಥಾಧಿಪತಿಯಾಗಿರ್ತಕ್ಕಂಥ ಗುರು 17ನೇ ತಾರೀಕಿನವರೆಗೆ ದಶಮದಲ್ಲಿದ್ದು 18ನೇ ತಾರೀಕಿಗೆ ಲಾಭ ಸ್ಥಾನಕ್ಕೆ ಪ್ರವೇಶ ಆಗ್ತಕ್ಕಂಥ ವಿಚಾರದಲ್ಲಿ ಆಸ್ತಿ ವಾಹನ ಹಾಗೆ ಪ್ರಯಾಣ ವಿಚಾರದಲ್ಲಿ ಹಾಗೆ ತಾಯಿಯ ವಿಚಾರದಲ್ಲಿ ಹೆಚ್ಚು ಅನುಕೂಲ ಇರತಕ್ಕಂಥದ್ದು. ಆಸ್ತಿ ಖರೀದಿ ಮತ್ತು ಮಾರಾಟ ವಿಚಾರದಲ್ಲಿ ಅನುಕೂಲ ಆಗತಕ್ಕಂಥದ್ದು, ವಾಹನ ಖರೀದಿ ಹಾಗೂ ಮಾರಾಟ ವಿಚಾರದಲ್ಲಿ ಅನುಕೂಲ ಆಗತಕ್ಕಂಥದ್ದು. ವ್ಯಾಜ್ಯದಲ್ಲಿ ಕೂಡ ವ್ಯಾಜ್ಯ ಇದ್ದಲ್ಲಿ ಕೋರ್ಟ್ ಕೇಸ್ ಇದ್ದಲ್ಲಿ ಈ ಸಮಯದಲ್ಲಿ ಅನುಕೂಲಗಳು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ಹಾಗೂ ಷಷ್ಠಮಾಧಿಪತಿ ಶನಿ ಸಪ್ತಮದಲ್ಲಿ ಇರುವುದರಿಂದ ಕೆಲಸದ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ವ್ಯಾಜ್ಯದಲ್ಲಿ ಈ ಸಮಯದಲ್ಲಿ ಜಯ ಆಗತಕ್ಕಂಥದ್ದು. ಹಾಗೆ ಸಾಲದ ವಿಚಾರದಲ್ಲಿ ಸಾಲ ಸಿಗ್ತಕ್ಕಂಥದ್ದು, ಸಾಲ ಕೊಡುವ ವಿಚಾರದಲ್ಲೂ ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಆರೋಗ್ಯ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಆರೋಗ್ಯದಲ್ಲಿ ಮೊಣಕಾಲು ಹಾಗೂ ಮೂಳೆಗಳ ಸಂಬಂಧ ವಿಚಾರದಲ್ಲಿ ಅನುಕೂಲ ಆಗ್ತಕ್ಕಂಥ ವಿಚಾರ. ಹಾಗೆ ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಮಂಗಳ 26ನೇ ತಾರೀಕಿನವರೆಗೂ ದ್ವಿತೀಯದಲ್ಲಿ ಇರುವುದರಿಂದ ಪಿತ್ರಾರ್ಜಿತ ಆಸ್ತಿ ಹಾಗೂ ಆಸ್ತಿಯ ವಿಚಾರದಲ್ಲಿ ಆಸ್ತಿ ಬರದೆ ಹಣ ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಹಾಗೆ ನವಮಾಧಿಪತಿಯಾಗಿರ್ತಕ್ಕಂಥ ಶುಕ್ರ 8ನೇ ತಾರೀಕಿನವರೆಗೂ ದ್ವಿತೀಯದಲ್ಲಿ ಇರ್ತಕ್ಕಂಥದ್ದು. 9ನೇ ತಾರೀಕಿಗೆ ತೃತೀಯಕ್ಕೆ ಪ್ರವೇಶ ಆದ ನಂತರ ಸ್ವದೇಶದಲ್ಲಿ ಉನ್ನತ ಶಿಕ್ಷಣ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇರ್ತಕ್ಕಂಥದ್ದು. ದಶಮಾಧಿಪತಿಯಾಗಿರ್ತಕ್ಕಂಥ ಬುಧ 3ನೇ ತಾರೀಕಿನವರೆಗೂ ದ್ವಿತೀಯದಲ್ಲಿ ಇರುವುದರಿಂದ ಫೈನಾನ್ಸಿಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಬ್ಯಾಂಕಿಂಗ್ ನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ಹಾಗೆ ಜ್ಯುವೆಲರಿ ಹಾಗೂ ಹೋಟೆಲ್ ಹಾಗೂ ಸಿಂಗರ್ ಆಗಿರ್ಬೋದು, ಮ್ಯಾರೇಜ್ ಬ್ಯೂರೋ ಮಾಡ್ತಕ್ಕಂಥವರಿಗೆ ಅನುಕೂಲಗಳು ಕಂಡು ಬರ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದೇ ಅಂಥದ್ದು. ಹಾಗೆ ಲಾಭಾಧಿಪತಿಯಾಗಿರ್ತಕ್ಕಂಥ ಅಂಥವರಿಂದ ಆಸ್ತಿಯ ವಿಚಾರದಲ್ಲಿ ಹೆಚ್ಚು ಯೋಚನೆ ಬರ್ತಕ್ಕಂಥದ್ದು, ವಾಹನ ವಿಚಾರದಲ್ಲಿ ಹೆಚ್ಚು ಯೋಚನೆ ಬರ್ತಕ್ಕಂಥದ್ದು, ತಾಯಿಯ ವಿಚಾರದಲ್ಲಿ ಹೆಚ್ಚು ಯೋಚನೆ ಆಲೋಚನೆಗಳು ಬರ್ತಕ್ಕಂಥದ್ದು, ಹಾಗೆ ವಿದ್ಯಾಭ್ಯಾಸ ವಿಚಾರದಲ್ಲಿ ಯೋಚನೆ ಬರ್ತಕ್ಕಂಥದ್ದು ಈ ತಿಂಗಳು ಕಂಡು ಬರ್ತಕ್ಕಂಥ ವಿಚಾರ ಆಗಿರ್ತಕ್ಕಂಥದ್ದು. ಹಾಗೆ ಈ ತಿಂಗಳ ಈ ಆಲೋಚನೆಯಿಂದ ಯಶಸ್ಸನ್ನು ಸಿಗ್ತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥದ್ದು. ಹಾಗೆ ಕೇತು ರಾಹು ಷಷ್ಠಮದಲ್ಲಿ, ಕೇತು ವ್ಯಯಸ್ಥಾನದಲ್ಲಿ ಇರುವುದರಿಂದ ರಾಹುವಿನಿಂದ ಅನುಕೂಲಗಳು, ಎಲ್ಲ ರೀತಿಯ ಅನುಕೂಲಗಳು ಸಿಗ್ತಕ್ಕಂಥದ್ದು. ಹಾಗೆ ಕೇತುವಿನಿಂದ ಆಕಸ್ಮಿಕವಾಗಿ ಅವಘಡಗಳು ಆಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಇವಿಷ್ಟು ಕನ್ಯಾ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಆಗಿರ್ತಕ್ಕಂಥದ್ದು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಶ್ರೀ ಕೃಷ್ಣಾರ್ಪಣಮಸ್ತು.